ವಿಡಿಯೋದಲ್ಲಿ ನಾವು ಕುಖ್ಯಾತ ಅಂಡರ್ವರ್ಲ್ಡ್ ಡಾನ್ಗಳ ಪ್ರೀತಿಯ ಬಲೆಯಲ್ಲಿ ಬಿದ್ದು ತಮ್ಮ ಸಿನಿ ಕರಿಯರ್ನ ಮತ್ತು ಬಾಳನ್ನು ಹಾಳು ಮಾಡಿಕೊಂಡಂತಹ ಆ ಟಾಪ್ ನಟಿಯರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡಲಿದ್ದೇವೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ನ್ಯೂಸ್ ಕನ್ನಡ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ನ್ಯೂಸ್ ಕನ್ನಡ ಲೈವ್ ಚಾನಲ್ಗೆ ಮತ್ತು ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಮಂದಾಕಿನಿ ರಾಮತೇರಿ ಗಂಗಾಮೇಲಿ ಸಿನಿಮಾದ ಮೂಲಕ ಪ್ರಖ್ಯಾತಗೊಂಡಿದ್ದಂತಹ ನಟಿ ಮಂದಾಕಿನಿ. ಇಂತಹ ನಟಿ ಜಗತ್ತಿನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆದಂತಹ ದಾವೂದ್ ಇಬ್ರಾಹಿಂನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು. ದಾವೂದ್ ಇಬ್ರಾಹಿಂನ ಮದುವೆ ಆಗಲು ಈಕೆ ಸಿನಿಮಾ ರಂಗದಿಂದ ದೂರವಾದಳು. ಆದರೆ ಇವರಿಬ್ಬರ ವೈವಾಹಿಕ ಜೀವನ ತುಂಬಾ ದಿನ ನಡೆಯಲಿಲ್ಲ. ಮೋನಿಕಾ ಬೇಡಿ ಕನ್ನಡ ಸೇರಿದಂತೆ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಳಾಗಿದ್ದಂತಹ ನಟಿ ಮೋನಿಕಾ ಬೇಡಿ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ಅಬು ಸಲಂ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು. ಸಿನಿಮಾ ರಂಗದಲ್ಲಿ ಅವಕಾಶ ಗಿಟ್ಟಿಸಲು ಮೋನಿಕಾ ಬೇಡಿ ತನ್ನ ಪ್ರಿಯತಮ ಅಬು ಸಲಂ ಹೆಸರನ್ನ ಬಳಸಿಕೊಳ್ಳುತ್ತಿದ್ದಳಂತೆ. ಇವರಿಬ್ಬರು ಪೊಲೀಸರು ತಮ್ಮನ್ನು ಹಿಡಿಯಬಹುದೆಂಬ ಭಯದಿಂದ ದೇಶ ಬಿಟ್ಟು ಓಡಿ ಹೋಗಿದ್ದರು. ಆದರೂ ಕೂಡ ಪೊಲೀಸರು ಇವರಿಬ್ಬರನ್ನ ಬಂಧಿಸಿದ್ದರು. ಇದೀಗ ಮೋನಿಕಾ ಬೇಡಿ ತನ್ನ ಶಿಕ್ಷಾ ಅವಧಿಯನ್ನು ಮುಗಿಸಿ ಹೊರಬಂದಿದ್ದಾಳೆ. ಆದರೆ ಅಬು ಸಲಂ ಮಾತ್ರ ಇನ್ನೂ ಜೈಲಿನಲ್ಲೇ ಇದ್ದಾನೆ. ಮಮತಾ ಕುಲಕರ್ಣಿ 90ರ ದಶಕದಲ್ಲಿ ಬಾಲಿವುಡ್ ನಲ್ಲಿ ಖ್ಯಾತಳಾಗಿದ್ದಂತಹ ನಟಿ ಮಮತಾ ಕುಲಕರ್ಣಿ. ಇಂತಹ ಮಮತಾ ಕುಲಕರ್ಣಿ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ವಿಕ್ರಮ್ ಗೋಸ್ವಾಮಿ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು. ಇವರಿಬ್ಬರು ದುಬೈನಲ್ಲಿ ತುಂಬಾ ದಿನಗಳ ಕಾಲ ಒಟ್ಟಿಗೆ ಇದ್ದರು. ಆದರೆ 2014ರಲ್ಲಿ ಇವರಿಬ್ಬರನ್ನ ಪೊಲೀಸರು ಬಂಧಿಸಿದ್ದರು. ಅನಿತಾ ಅಯೂಬ್ ಬಾಲಿವುಡ್ ನ ನಟಿ ಅನಿತಾ ಅಯೂಬ್ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ದಾವೂದ್ ಇಬ್ರಾಹಿಂನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು. ಅನಿತಾ ಅಯೂಬ್ಳನ್ನ ಒಂದು ಸಿನಿಮಾಕ್ಕೆ ಹಾಕಿಕೊಳ್ಳಲಿಲ್ಲ ಎಂಬ ಸಿಟ್ಟಿನಿಂದ ದಾವೂದ್ ಇಬ್ರಾಹಿಂ ಆ ಸಿನಿಮಾದ ನಿರ್ಮಾಪಕನನ್ನೇ ಕೊಲೆ ಮಾಡಿದ್ದನಂತೆ. ಸೋನಾ ಬಾಲಿವುಡ್ ನಟಿ ಸೋನಾ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಂತಹ ಹಾಜಿ ಮಸ್ತಾನ್ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದಳು. ಅನಂತರ ದಿನಗಳಲ್ಲಿ ಹಾಜಿ ಮಸ್ತಾನ್ ಜೊತೆ ನಟಿ ಸೋನಾ ಮದುವೆ ಆದಳು. ಹಾಜಿ ಮಸ್ತಾನ್ಗೆ ನಟಿ ಸೋನಾ ಎರಡನೇ ಹೆಂಡತಿ ಆಗಿದ್ದಳು. ನಟಿ ಸೋನಾಳನ್ನು ಮದುವೆ ಆದ ಕೆಲವೇ ದಿನಗಳಲ್ಲಿ ಹಾಜಿ ಮಸ್ತಾನ್ ಕೊಲೆಯಾದ. ಹಾಜಿ ಮಸ್ತಾನ್ ಕೊಲೆಯಾದ ನಂತರ ನಟಿ ಸೋನಾಳ ಬದುಕು ಎಷ್ಟರ ಮಟ್ಟಿಗೆ ದಾರುಣವಾಗಿತ್ತಂದರೆ ಆಕೆಗೆ 2 ಹೊತ್ತಿನ ಊಟಕ್ಕೂ ಕೂಡ ಗತಿ ಇರಲಿಲ್ಲವಂತೆ. ಈ ವಿಡಿಯೋದ ಬಗ್ಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು.